ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಏರ್ಕಾರ್ಡ್ ಬ್ಲಾಗ್. ಬೆಂಗಳೂರಿಂದ ಏರ್ಕಾರ್ಡ್ಗೆ 220 ಕಿಲೋಮೀಟರ್ಸ್. ಏರ್ಕಾರ್ಡ್ ಹಿಲ್ ಸ್ಟೇಷನ್ ಹತ್ತುವಾಗ ನಮ್ಗೆ ಏರ್ ಪಿನ್ ಬೆಂಡ್ಸ್ ಅಂತ ಕೂಡ ಸಿಗುತ್ತೆ. ಅಂದ್ರೆ ಈ ಒಂದು ಕರ್ವ್ಗೆ ಅವರು ಏರ್ ಪಿನ್ ಬೆಂಡ್ಸ್ ಅಂತ ಹೆಸರಿಟ್ಟಿದ್ದಾರೆ. ಇದೊಂದು ಅಪ್ರಾಕ್ಸಿಮೇಟ್ 32 ಕಿಲೋಮೀಟರ್ಸ್. ಆ ಕರ್ವ್ ಅಲ್ಲೇ ನಾವು ಹಿಲ್ ಸ್ಟೇಷನ್ ಹತ್ತೀವಿ. ಸೊ 20 ಏರ್ ಪಿನ್ ಬೆಂಡ್ಸ್ ಇಲ್ಲಿ ನಾವು ನೋಡ್ಬೋದು. ನೀವು ಬೈಕಲ್ಲಿ ಕೂಡ ಹೋಗ್ಬೋದು ಹಾಗೂ ಕಾರಲ್ಲಿ ಕೂಡ ಹೋಗ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಸ್ಪಾಟ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಏರ್ಕಾರ್ಡ್ ಇಸ್ ದ ಬೆಸ್ಟ್ ಪ್ಲೇಸ್. ಏರ್ಕಾರ್ಡ್ ಅಲ್ಲಿ ನಾವಿದ್ದ ಸ್ಟೇ ಬಂದು ಗ್ರೀನ್ ವುಡ್ಸ್ ಏರ್ಕಾರ್ಡ್ ಅಂತ. ಇದು ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ ಹಾಗೂ ನೇಚರ್ ವ್ಯೂ ಇರುವಂತಹ ಪ್ಲೇಸ್. ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏರ್ಕಾರ್ಡ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಹಾಗೂ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ನೀವೇನಾದರೂ ನೇಚರ್ ಲವರ್ ಆಗಿದ್ರೆ ಖಂಡಿತ ಈ ಒಂದು ಪ್ಲೇಸ್ ತುಂಬಾ ಎಂಜಾಯ್ ಮಾಡ್ತೀರಾ. ನಾವೀಗ ತೋರಿಸ್ತಾ ಇರೋದು ಏರ್ಕಾರ್ಡಿನ ಸನ್ಸೆಟ್ ವ್ಯೂ ಪಾಯಿಂಟ್. ಇದು ಬಂದು ಲೇಡೀಸ್ ಸೀಟ್, ಜೆಂಟ್ಸ್ ಸೀಟ್ ಹಾಗೂ ಚಿಲ್ಡ್ರನ್ ಸೀಟ್ ಅಂತ ಕೂಡ ಕರೀತಾರೆ. ಇಲ್ಲಿ ನಾವು ಸನ್ಸೆಟ್ನ ನೋಡ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಹಾಗೂ ನಾವು ಸ್ಕೈನೇ ಟಚ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಅಷ್ಟು ಎತ್ತರವಾದ ಜಾಗ ಇದು. ಆ್ಯಂಡ್ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕ್ಲೌಡ್ಸ್ ತುಂಬಿಕೊಂಡು ಏನು ಕಾಣ್ತಾ ಇಲ್ಲ, ಸನ್ ಬಿಟ್ರೆ ಅಷ್ಟು ಚೆನ್ನಾಗಿದೆ. ನಾವೀಗ ಹೋಗ್ತಾ ಇರೋ ಪ್ಲೇಸ್ ಬಂದು ಕರಡಿಯೂರ್ ವ್ಯೂ ಪಾಯಿಂಟ್ ಅಂತ. ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಹಾಗೂ ಬೆಸ್ಟ್ ವ್ಯೂ ಪಾಯಿಂಟ್ ಇನ್ ಏರ್ಕಾರ್ಡ್ ಅಂತಾನೆ ಹೇಳ್ತಾರೆ. ಸೊ ಏರ್ಕಾರ್ಡ್ ಅಲ್ಲಿ ತುಂಬಾನೇ ವ್ಯೂ ಪಾಯಿಂಟ್ಸ್ ಇದೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ರೆ ಇದು. ಸನ್ಸೆಟ್ ಸನ್ರೈಸ್ ಎರಡೂ ಇಲ್ಲಿಂದ ನಾವು ನೋಡ್ಬೋದು. ಹಾಗೂ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದ್ರೆ ಸುತ್ತ ನಮಗೆ ಮೌಂಟೇನ್ಸೇ ಇರುತ್ತೆ. ಆಮೇಲೆ ಕೆಳಗೆ ನೋಡಿದ್ರೆ ಸಿಟಿ ಕೂಡ ಕಾಣುತ್ತೆ ಹಾಗೂ ತುಂಬಾನೇ ಚೆನ್ನಾಗಿದೆ ಈ ಒಂದು ವ್ಯೂ ಪಾಯಿಂಟ್. ನಂಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಅದರ ಜೊತೆ ಇಲ್ಲಿ ಒಂದು ಕ್ಯೂಟ್ ಲಿಟಲ್ ಪಪ್ಪಿ ಕೂಡ ಇತ್ತು. ಅದನ್ನ ಫ್ರೆಂಡ್ ಮಾಡ್ಕೊಂಡೆ. ನಮ್ಮನೇಲಿರೋ ಕೃಷ್ಣ ಏನಾದ್ರೂ ಇದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾನೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಈ ಒಂದು ಏರ್ಕಾರ್ಡ್ ಎಲ್ಲಿದೆ ಅಂದ್ರೆ ಸೇಲಂ ಡಿಸ್ಟ್ರಿಕ್ಟ್, ತಮಿಳುನಾಡಲ್ಲಿ. ಬೆಂಗಳೂರಿಂದ 220 ಕಿಲೋಮೀಟರ್ಸ್, ಅಪ್ರಾಕ್ಸಿಮೇಟ್ 4 to 5 ಅವರ್ಸ್ ತಗೊಳುತ್ತೆ ನೀವು ಗಾಡಿಲಿ ಹೋದ್ರೆ. ನಾವೀಗ ಹೋಗ್ತಾ ಇದೀವಿ ಬೋಟಿಂಗ್ಗೆ. ಏರ್ಕಾರ್ಡ್ ಅಲ್ಲಿ ಬೆಸ್ಟ್ ಬೋಟಿಂಗ್ ಪ್ಲೇಸ್ ಅಂದ್ರೆ ಇದು. ಇಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟಿಂಗ್ ಇರುತ್ತೆ. ಲೈಕ್ ಪೆಡಲ್ ಬೋಟ್, ರಾ ಬೋಟ್ ಹಾಗೂ ಕಯಾಕಿಂಗ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟಿಂಗ್ ಇರುತ್ತೆ. ಯಾವ್ದು ನಿಮ್ಗೆ ಇಷ್ಟನೋ ಅದನ್ನ ನೀವು ಚೂಸ್ ಮಾಡ್ಬೋದು ಇಲ್ಲಿ. ಹಾಗೂ ಪಾರ್ಕ್ ಕೂಡ ಇದೆ. ಬೋಟಿಂಗ್ ಅಷ್ಟೇ ಅಲ್ಲ, ಪಾರ್ಕ್ ಕೂಡ ಇದೆ. ಸೊ ಎಂಟ್ರಿ ಫೀಸ್ ಅಂತ ಒಂದು 10-20 ರುಪೀಸ್ ತಗೊತಾರೆ. ಅದಾದ್ಮೇಲೆ ಬೋಟಿಂಗ್ಗೆ ಸಪ್ರೇಟ್ ಪ್ರೈಸಸ್ ಇರುತ್ತೆ. ಅದೆಲ್ಲ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಪ್ರಾಕ್ಸಿಮೇಟ್ 200 ರುಪೀಸ್ ಇರುತ್ತೆ ಒಂದು ಪೆಡಲ್ ಬೋಟ್ಗೆ. ಸೊ ಬೇರೆದಕ್ಕೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ನಾವು ಹೋಗಿದ್ದು ಪೆಡಲ್ ಬೋಟಿಂಗ್ಗೆ 200 ರುಪೀಸ್ ಇರುತ್ತೆ ಚಾರ್ಜಸ್. 30 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ನಾವು ಆರಾಮಾಗಿ ಪೆಡಲ್ ಮಾಡಿಕೊಂಡು ಒಂದು ರೌಂಡ್ ಹೋಗ್ಬೋದು. ಅಕಸ್ಮಾತ್ ನಾವು ಪೆಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಗ್ರೂಪ್ ಬೋಟ್ಸ್ ಇರುತ್ತೆ, ಅದು ಕೂಡ ನೀವು ಹೋಗ್ಬೋದು. ಅವರೇ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ವ್ಯೂ ನೋಡೋದಕ್ಕೆ ನೀವು ಯಾವುದಾಗುತ್ತೆ ಅದನ್ನು ಚೂಸ್ ಮಾಡ್ಬೋದು. ಬೋಟಿಂಗ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಸುಮಾರಷ್ಟು ಪ್ಲೇಸಸ್ ಇತ್ತು. ನಾವೇನಾದ್ರೂ ಟ್ರೈ ಮಾಡೋಣ ಹೊಸದಾಗಿ ಅಂತ ಅನ್ಕೊಂಡ್ವಿ. ಆಗ ಇದು ನಮಗೆ ಕಣ್ಣಿಗೆ ಬಿದ್ದಿದ್ದು ಜೋಜೋ ಮೋಮೋಸ್ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಮೋಮೋಸ್ ಇತ್ತು. ನಾವೊಂದು ಮೋಮೋ ಪ್ಲ್ಯಾಟರ್ ತಗೊಂಡ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಏರ್ಕಾರ್ಡ್ಗೆ ಹೋದ್ರೆ ಇದನ್ನ ಟ್ರೈ ಮಾಡಿ. ಏರ್ಕಾರ್ಡ್ಗೆ ಹೋದ್ರೆ ಈ ಒಂದು ಸ್ಕೈ ಪಾರ್ಕ್ನ ಮಿಸ್ ಮಾಡದೆ ಹೋಗಿ. ಇದಂತೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು.
ಇಲ್ಲಿ ಡೇ ಆಕ್ಟಿವಿಟೀಸ್ ಹಾಗೂ ನೈಟ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ನಾವು ಚೂಸ್ ಮಾಡಿದ್ದು ನೈಟ್ ಪಾರ್ಕ್. ಈ ಒಂದು ನೈಟ್ ಪಾರ್ಕ್ ಅಲ್ಲಿ ಜಾಸ್ತಿ ನಾವು ಎಲ್ಲಾ ಕಡೆ ಲೇಸರ್ಸೇ ನೋಡ್ಬೋದು. ಎಲ್ಲಾ ಮರಗಳಿಗೂ ಕಲರ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ರು, ಹಾಗೂ ಬಟರ್ಫ್ಲೈಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರೋ ತರ. ಈ ನೈಟ್ ಪಾರ್ಕ್ ಅಲ್ಲಿ ಸ್ವಲ್ಪ ಭಯನೂ ಆಗ್ತಾ ಇತ್ತು, ಹಾಗೂ ನೋಡಕ್ಕೂ ಚೆನ್ನಾಗಿತ್ತು. ನಾವೀಗ ನೋಡ್ತಾ ಇರೋದು ಒಂದು ಮರ. ಈ ಮರದಲ್ಲಿ ಎಷ್ಟೊಂದು ಆನಿಮಲ್ಸ್ ಇದೆಯಂತೆ. ಸೊ ನಾವು ಕೌಂಟ್ ಮಾಡ್ತಾ ಕೂತಿದ್ವಿ, ಒಂದಷ್ಟು ಅನಿಮಲ್ಸ್ ಸಿಕ್ತು. ಬಟ್ ತುಂಬಾ ಚೆನ್ನಾಗಿ ಅವರು ಅದನ್ನ ಮಾಡಿದ್ರು. ಬೆಳಗ್ಗೆ ಹೊತ್ತು ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣೋದೇನೋ, ಬಟ್ ನೈಟ್ ವ್ಯೂ ಒಂಥರ ಡಿಫ್ರೆಂಟ್ ಆಗಿತ್ತು. ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಮಾರ್ನಿಂಗ್ ಗಿಂತ ನೈಟ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಫ್ರೇಮ್ಸ್ ಕೂಡ ಇತ್ತು. ಏನಾದರೂ ನೈಟ್ ಫೋಟೋ ಶೂಟ್ ಮಾಡಂಗಿದ್ರೆ ಇಲ್ಲಿ ನೀವು ಯೂಸ್ ಮಾಡ್ಬೋದು ಈ ಒಂದು ಪ್ರಾಪರ್ಟೀಸ್ನ. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟೊಂದು ಅನಿಮಲ್ಸ್ ಕೂಡ ಇತ್ತು. ಆನೆ, ಒಂಟೆ, ಇರುವೆ ಹಾಗೂ ಸೊಳ್ಳೆಗಳು ಕೂಡ ಕಚ್ತಾ ಇತ್ತು. ನಮ್ಮ ಆನ್ಸೆಸ್ಟರ್ಸ್ನ ಕೂಡ ನೋಡಿ ಮಾತಾಡ್ಸಿದ್ವಿ. ಹಾಗೂ ಇಲ್ಲಿ ಬ್ರಿಡ್ಜ್ ಹತ್ಕೊಂಡೋಗಿ ಮೇಲಿಂದ ವ್ಯೂ ಅಂತೂ ಸಖತ್ತಾಗಿತ್ತು. ಫುಲ್ ನೈಟ್ ಅಲ್ವಾ, ಈ ಲೈಟ್ನಿಂಗ್ಸ್, ಈ ಲೇಸರ್ ಎಫೆಕ್ಟ್ಸ್ ಇಂದ ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೂ ಇಲ್ಲಿ ಲೇಸರ್ ಅಕ್ವೇರಿಯಂ ಕೂಡ ಇತ್ತು. ಅಂದ್ರೆ ಆ ಪೇಂಟಿಂಗ್ ಏನ್ ಮಾಡಿರ್ತಾರೆ ಅದು ನೈಟ್ ವಿಷನ್ ಇಂದ ಆ ತರ ಕಾಣ್ತಾ ಇರತ್ತೆ. ಸಖತ್ತಾಗಿತ್ತು. ಇಲ್ಲಿ ಒಂದ್ ಸ್ವಲ್ಪ ಹಾರರ್ ಎಫೆಕ್ಟ್ ಕೂಡ ಇತ್ತು, ಭಯ ಆಗ್ತಾ ಇತ್ತು. ಲಾಸ್ಟ್ ಅಲ್ಲಿ ಹೋಗಿದ್ದು ಲೇಸರ್ ಶೋ. ಇದಂತೂ ಸಖತ್ತಾಗಿತ್ತು, ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಮರಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಲೇಸರ್ ಶೋ ತೋರಿಸಿದ್ರು. ಸಖತ್ತಾಗಿತ್ತು ಅಂದ್ರೆ ಹೇಳಕ್ಕೆ ಆಗಲ್ಲ, ಸೂಪರ್ ಆಗಿತ್ತು ಇದು ಮಾತ್ರ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.